ನಮಸ್ತೆ. ಪಾವನಿಗೆ ಆಲ್ಮೋಸ್ಟ್ ಆಲ್ ಒಂದ್ 2 ವಾರದಿಂದ ಕಂಟಿನ್ಯೂಸ್ ಆಗಿ ಎಕ್ಸಾಮ್ಸ್ ನಡೀತಾನೆ ಇತ್ತು. ಇವತ್ತು ಲಾಸ್ಟ್ ಇದ್ದಿದ್ರಿಂದ ಸ್ವಲ್ಪ ಅವಳು ರಿಲ್ಯಾಕ್ಸ್ ಆಗಿದ್ದಾಳೆ ಅಂತಾನೆ ಹೇಳ್ಬೋದು. ಮತ್ತೆ ಒಂದ್ ವಾರ ಏನೋ ಗ್ಯಾಪ್ ಇದೆ, ಅಗೇನ್ ಸ್ಟಾರ್ಟ್ ಆಗತ್ತೆ. ಇನ್ನ ಮನೇಲಿ ಮಿಲ್ಲೆಕ್ಸ್ ಖಾಲಿ ಆಗೋಗ್ಬಿಟ್ಟಿತ್ತು ಅಂತ ಹೇಳಿ ಅದನ್ನ ಆರ್ಡರ್ ಮಾಡಿದೆ, ಅದು ಬಂತು. ಇನ್ನ ಇವಾಗಂತೂ ಆಲ್ಮೋಸ್ಟ್ ಆಲ್ ಸುಮಾರು ಜನಕ್ಕೆ ಮೈಕೈ ನೋವು ಬರೋದು, ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಹಾಗೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬರ್ದೇ ಇರೋದು, ಈ ತರ ಎಲ್ಲ ಒಂದು ಪ್ರಾಬ್ಲಮ್ಸ್ ಇರತ್ತೆ. ಇನ್ನ ಬೆಳಗ್ಗೆ ಹೊತ್ತು ನಾವ್ ಏನೇ ಟಿಫನ್ ತಿಂದಿದ್ರು ನಮ್ಗೆ ಒಂದ್ ಆಕ್ಟಿವ್ ಆಗಿ ಇರೋದಕ್ಕಾಗಲ್ಲ, ಒಂಥರ ಸುಸ್ತಾಗ್ತಾ ಇರೋದು ಇರತ್ತೆ. ಮತ್ತೆ ಹೊಟ್ಟೆಲೂ ಅಷ್ಟೇ ಒಂಥರ ಬ್ಲೋಟಿಂಗ್ ಪ್ರಾಬ್ಲಮ್ ಈ ತರ ಎಲ್ಲಾನು ಇರತ್ತೆ. ಸೊ ಅಂತವರಿಗೆಲ್ಲ ಈ ಮಿಲ್ಲೆಕ್ಸ್ ಮಾಲ್ಟ್ 1 ಗ್ಲಾಸ್ ಕುಡಿದ್ರೆ ಸಾಕು, ತುಂಬಾನೇ ಬೆನಿಫಿಟ್ಸ್ ಅನ್ನೋದು ಸಿಗತ್ತೆ ಇದರಿಂದ. ಇದರಲ್ಲಿ ಸುಮಾರು 9 ತರ ಸಿರಿಧಾನ್ಯಗಳನ್ನ ಯೂಸ್ ಮಾಡಿರ್ತಾರೆ. ಹಾಗೆ ಸುಮಾರು ಒಂದು 9 ತರ ಬೇಳೆ ಕಾಳುಗಳು, ಅಂದ್ರೆ ತೊಗರಿ ಬೇಳೆ, ಜೋಳ, ಬಾರ್ಲಿ, ರೆಡ್ ರೈಸ್, ಹುರ್ಳಿಕಾಳು, ಹೆಸರು ಕಾಳು ಇಂಥವನ್ನೆಲ್ಲಾನು ಯೂಸ್ ಮಾಡಿರ್ತಾರೆ. ಮತ್ತೆ ಒಂದು 12 ತರ ಡ್ರೈ ಫ್ರೂಟ್ಸ್, ಸೀಡ್ಸ್ ಸಹ ಯೂಸ್ ಮಾಡಿರ್ತಾರೆ. ಅಂದ್ರೆ ಮಕಾನ ಆಗಿರ್ಬೋದು, ಪಂಪ್ಕಿನ್ ಸೀಡ್ಸ್, ಚಿಯಾ ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್, ಆಲ್ಮೋಸ್ಟ್ ಆಲ್ ಎಲ್ಲಾನು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಮತ್ತೆ ಇದರಲ್ಲಿ ಒಂದು ಆರೋಗ್ಯಾಮೃತಂ ಚೂರ್ಣಂ ಅಂತ ಇರುತ್ತೆ. ಇದರಲ್ಲಿ ನಿಮ್ಗೆ ಟೋಟಲ್ 18 ಹರ್ಬ್ಸ್ ನ ಹಾಕಿ ಮಾಡಿರ್ತಾರೆ. ಇದು ಒಂದು 1/4 ಸ್ಪೂನ್ ಅಷ್ಟು ನಾವು ಹಾಕಿ ಮಿಕ್ಸ್ ಮಾಡ್ಕೊಂಡು ಈ ಮಾಲ್ಟ್ ಅನ್ನ ಮಾಡ್ಕೋಬಹುದು. ಇನ್ನ ಮಾಲ್ಟ್ ಮಾಡ್ಕೊಳ್ಳೋದಂತೂ ತುಂಬಾನೇ ಈಸಿ ಆಗಿರತ್ತೆ. ನಾನು ನೀರ್ ಹಾಕ್ಬಿಟ್ಟು 1 ಸ್ಪೂನ್ ಅಷ್ಟು ಮಾಲ್ಟ್ ಪೌಡರ್ ನ ಹಾಕಿ ಮಿಕ್ಸ್ ಮಾಡಿ ಮಾಡ್ಕೋತೀನಿ. ಇಲ್ಲ ಅಂದ್ರೆ ನೀವು ಹಾಲು ಮತ್ತೆ ಬೆಲ್ಲನು ಯೂಸ್ ಮಾಡಿ ಸಹ ಮಾಡ್ಕೊಬಹುದು. ಇನ್ನೊಂದು ಏನಂತಂದ್ರೆ ಇದರಲ್ಲಿ ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ ಮತ್ತೆ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗಿರ್ಬೋದು, ಕಲರ್ಸ್ ಏನು ಹಾಕಿರೋದಿಲ್ಲ. ಮತ್ತೆ ಶುಗರ್ ಅಂತೂ ಇರೋದೇ ಇಲ್ಲ ಇದರಲ್ಲಿ. 100% ಸೇಫ್ ಅಂತಾನೆ ಹೇಳ್ಬೋದು. ಇನ್ನ ಸಿರಿಧಾನ್ಯಗಳಲ್ಲಿ ಗ್ಲೂಟನ್ ಇಲ್ಲದೆ ಇರೋದ್ರಿಂದ ಗ್ಯಾಸ್ಟ್ರಿಕ್ ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟ ಯಾವುದೇ ತೊಂದರೆ ಇದ್ರೂ ಅದು ನಿವಾರಿಸುತ್ತೆ. 1 ಗ್ಲಾಸ್ ಏನಿದೆ ಅದು ನಮ್ಗೆ ದಿನಪೂರ್ತಿ ಆಕ್ಟಿವ್ ಆಗಿರೋದಕ್ಕೆ ಮತ್ತೆ ಒಂಥರ ಎನರ್ಜಿ ಬೂಸ್ಟರ್ ಅಂತಾನೆ ಹೇಳ್ಬೋದು, ಆ ತರ ವರ್ಕ್ ಮಾಡತ್ತೆ. ಇನ್ನ ಇದನ್ನ ನೀವು ಪರ್ಚೇಸ್ ಮಾಡ್ಬೇಕು ಅನ್ನೋಂಗಿದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ